ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು 7ನೇ ತರಗತಿ ವಿಜ್ಞಾನ ಪಾಠದಲ್ಲಿ ಬರ್ತಕ್ಕಂಥ ಪಾಠ 3 ಉಷ್ಣ ಈ ಪಾಠದ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. 1ನೇ ಪ್ರಶ್ನೆ, ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳ ನಡುವಣ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಇದೆ. ಉತ್ತರವನ್ನು ನೋಡ್ತಾ ಹೋಗೋಣ. ಮೊದಲು ನಾವು ಹೋಲಿಕೆಯನ್ನು ನೋಡೋಣ. ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳೆರಡೂ ಉದ್ದವಾದ ನೇರವಾದ ಗಾಜಿನ ನಳಿಕೆಗಳಿಂದ ಮಾಡಲ್ಪಟ್ಟಿರುತ್ತದೆ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಮತ್ತೊಂದು ಆದರೆ ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳೆರಡೂ ಪಾದರಸದ ಬುರುಡೆಯನ್ನು ಹೊಂದಿರುತ್ತವೆ. ಇವೆರಡು ಹೋಲಿಕೆಯ ಅಂಶಗಳು. ಈಗ ವ್ಯತ್ಯಾಸವನ್ನು ನೋಡ್ತಾ ಹೋಗೋಣ. ಪ್ರಯೋಗಶಾಲಾ ತಾಪಮಾಪಕ ತಾಪದ ವ್ಯಾಪ್ತಿ -10 ಡಿಗ್ರಿ ಸೆಲ್ಸಿಯಸ್ನಿಂದ 110 ಡಿಗ್ರಿ ಸೆಲ್ಸಿಯಸ್ವರೆಗೆ ಕಂಡುಹಿಡಿಯಬಹುದು. ಮತ್ತು ವೈದ್ಯಕೀಯ ತಾಪಮಾಪಕವು 35 ಡಿಗ್ರಿ ಸೆಲ್ಸಿಯಸ್ನಿಂದ 42 ಡಿಗ್ರಿ ಸೆಲ್ಸಿಯಸ್ವರೆಗಿನ ತಾಪವನ್ನು ಅಳೆಯಬಹುದು. ಪ್ರಯೋಗಶಾಲಾ ತಾಪಮಾಪಕವನ್ನು ಓದುವಾಗ ಕಣ್ಣಿನ ದೃಷ್ಟಿಯ ನೇರದಲ್ಲಿ ಹಿಡಿದು ಪಾದರಸದ ಮಟ್ಟವನ್ನು ನಾವು ಓದಬೇಕು. ಆದರೆ ವೈದ್ಯಕೀಯ ತಾಪಮಾಪಕವನ್ನು ಕಣ್ಣಿಗೆ ಅಡ್ಡಲಾಗಿ ಹಿಡಿದು ಓದಬೇಕು. 2ನೇ ಪ್ರಶ್ನೆಗೆ ಹೋಗೋಣ. ಉಷ್ಣವಾಹಕಗಳು ಮತ್ತು ಅವಾಹಕಗಳಿಗೆ ತಲಾ 2 ಉದಾಹರಣೆಯನ್ನು ಕೊಡಿ. ಉಷ್ಣವಾಹಕಗಳಿಗೆ 2 ಉದಾಹರಣೆಗಳು: ಎ ಅಲ್ಯೂಮಿನಿಯಂ, ಬಿ ತಾಮ್ರ. ಅವಾಹಕಗಳಿಗೆ 2 ಉದಾಹರಣೆಗಳು: ಒಂದು ಪ್ಲಾಸ್ಟಿಕ್, ಮತ್ತೊಂದು ಮರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಬಿಟ್ಟ ಸ್ಥಳ ತುಂಬಿರಿ. ಎ ವಸ್ತುವಿನ ಉಷ್ಣತೆಯ ಮಟ್ಟವನ್ನು ನಿರ್ಧರಿಸುವುದು ಅದರ ಡ್ಯಾಶ್ ಅಂತ ಇದೆ. ಆ ಖಾಲಿ ಜಾಗಕ್ಕೆ ತಾಪ ಅಂತ ಬರಿಬೇಕು. ಬಿ ಕುಡಿಯುವ ನೀರಿನ ತಾಪವನ್ನು ಡ್ಯಾಶ್ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ. ವೈದ್ಯಕೀಯ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ. ಸಿ ತಾಪವನ್ನು ಡಿಗ್ರಿ ಡ್ಯಾಶ್ ನಿಂದ ಅಳೆಯುವರು. ಖಾಲಿ ಜಾಗಕ್ಕೆ ಸೆಲ್ಸಿಯಸ್. ತಾಪವನ್ನು ಡಿಗ್ರಿ ಸೆಲ್ಸಿಯಸ್ನಿಂದ ಅಳೆಯುವರು. ಡಿ ಉಷ್ಣವು ಪ್ರಸಾರವಾಗಲು ಯಾವುದೇ ಮಾಧ್ಯಮದ ಅಗತ್ಯವಿಲ್ಲದ ವಿಧಾನ ಡ್ಯಾಶ್. ಆ ಒಂದು ಖಾಲಿ ಜಾಗಕ್ಕೆ ವಿಕಿರಣ ಅಂತ ಬರೀಬೇಕು. ಈ ಬಿಸಿ ಹಾಲಿನ ಲೋಟದಲ್ಲಿ ಅದ್ದಿದ ಒಂದು ತಣ್ಣನೆಯ ಸ್ಟೀಲ್ ಚಮಚ ತನ್ನ ಇನ್ನೊಂದು ತುದಿಗೆ ಉಷ್ಣ ಪ್ರಸಾರ ಮಾಡುವ ವಿಧಾನ ಡ್ಯಾಶ್ ಅಂತ ಇದೆ. ಅದಕ್ಕೆ ವಹನ ಅಂತ ಬರೀಬೇಕು. ಮುಂದಿನ ಪ್ರಶ್ನೆ, ತಿಳಿಯಾದ ಬಣ್ಣದ ಬಟ್ಟೆಗಳಿಂದ ಹೆಚ್ಚು ಉಷ್ಣವನ್ನು ಹೀರುವ ಬಟ್ಟೆಗಳು ಡ್ಯಾಶ್ ಬಣ್ಣದ್ದಾಗಿರುತ್ತವೆ. ಗಾಢ ಬಣ್ಣದ್ದಾಗಿರುತ್ತವೆ. ಗಾಢ ಅಂತ ಆ ಒಂದು ಖಾಲಿ ಜಾಗಕ್ಕೆ ಬರೀಬೇಕು. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳನ್ನು ಹೊಂದಿಸಿ. ನೆಲಗಾಳಿ ಬೀಸುವ ಕಾಲ, ಕಡಲ್ಗಾಳಿ ಬೀಸುವ ಕಾಲ, ದಟ್ಟವಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವ ಕಾಲ. 4ನೇದು, ತಿಳಿಯಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವ ಕಾಲ. ಈ ಕಡೆ ನಾವು ಎ ಬೇಸಿಗೆ, ಬಿ ಚಳಿಗಾಲ, ಸಿ ಹಗಲು, ಡಿ ರಾತ್ರಿ. ನಾವೀಗ ಹೊಂದಿಸಿ ಬರೆಯೋಣ. ನೆಲಗಾಳಿ ಬೀಸುವ ಕಾಲ. ನಾವು ನೆಲಗಾಳಿ ಮತ್ತು ಕಡಲ್ಗಾಳಿಯನ್ನು ಅನುಭವಿಸ್ಬೇಕಪ್ಪ ಅಂದರೆ ನಾವು ಸಮುದ್ರದ ತೀರಕ್ಕೆ ಹೋಗಬೇಕು. ನಾವು ಪಾಠವನ್ನು ಮಾಡುವಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಸಾಕಷ್ಟು ವಿವರಣೆಯನ್ನು ಕೊಟ್ಟಿರ್ತಾರೆ. ನೆಲಗಾಳಿ ಲ್ಯಾಂಡ್ ಬ್ರೀಸ್ ಅಂತ ಹೇಳ್ತೀವಿ, ಮತ್ತು ಕಡಲ್ಗಾಳಿ ಸೀ ಬ್ರೀಜ್ ಅಂತ ಹೇಳ್ತೀವಿ. ಈ ಒಂದು ನೆಲಗಾಳಿ ಮತ್ತು ಕಡಲ್ಗಾಳಿ ದಟ್ಟವಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವ ಕಾಲ
ತಿಳಿಯಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವ ಕಾಲ. ಇಲ್ಲಿ ನಾವು ಆಲ್ರೆಡಿ ಮಾರ್ಕ್ ಮಾಡಿದ್ವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಚಳಿಗಾಲದಲ್ಲಿ ಒಂದೇ ಪದರದ ದಪ್ಪ ಬಟ್ಟೆಯನ್ನು ಧರಿಸುವುದಕ್ಕಿಂತ ಹಲವು ಪದರುಗಳ ಬಟ್ಟೆ ಧರಿಸುವುದು ನಮ್ಮನ್ನು ಬೆಚ್ಚಗೆ ಇಡುತ್ತದೆ. ಏಕೆ? ಚರ್ಚಿಸಿ. ಉತ್ತರ ನೋಡ್ತಾ ಹೋಗೋಣ. ಹಲವು ಪದರುಗಳ ನಡುವೆ ಹಿಡಿದಿಡಲ್ಪಟ್ಟ ಗಾಳಿಯು ನಮ್ಮ ದೇಹದಿಂದ ಸುತ್ತಮುತ್ತಲಿನ ಪ್ರದೇಶಕ್ಕೆ ಉಷ್ಣದ ವರ್ಗಾವಣೆಯನ್ನು ತಡೆಯುವುದರಿಂದ ನಮಗೆ ಬೆಚ್ಚನೆಯ ಅನುಭವವಾಗುತ್ತದೆ. ನಾವು ಬೆಚ್ಚಗಿರಬಹುದು. 6ನೇ ಪ್ರಶ್ನೆ. ಚಿತ್ರ 3.13 ನೋಡಿ. ವಹನ, ಸಂವಹನ ಮತ್ತು ವಿಕಿರಣ ಇವುಗಳಿಂದ ಎಲ್ಲೆಲ್ಲಿ ಉಷ್ಣ ಪ್ರಸಾರವಾಗುತ್ತದೆ ಎಂಬುದನ್ನು ತಿಳಿಸಿರಿ ಅಂತ ಇದೆ. ಚಿತ್ರ ನಾವು ಬರೆಯೋಕ್ಕೆ ಹೋಗಿಲ್ಲ, ಆದರೂ ಕೂಡ ಆ ಚಿತ್ರವನ್ನು ನೀವು ನೋಡ್ತಾ ಇದ್ದರೆ ನಮ್ಮ ಉತ್ತರವನ್ನು ನಾನು ಹೇಳೋದನ್ನ ಕೇಳಿದರೆ ಆಗ ನಿಮಗೆ ಅರ್ಥ ಆಗುತ್ತೆ. ಲೋಹದ ಪಾತ್ರೆಯು ವಹನ ಕ್ರಮದಲ್ಲಿ ವರ್ತಿಸುತ್ತೆ, ಹಾಗೂ ಪಾತ್ರೆಗಳು ಇರತಕ್ಕಂಥ ನೀರು ಅಂದರೆ ದ್ರವ ಸಂವಹನ ರೂಪದಲ್ಲಿ ವರ್ತನೆ ಮಾಡುತ್ತೆ, ಹಾಗೂ ತಳಭಾಗದಿಂದ ಉರಿಯುತ್ತಿರುವ ಜ್ವಾಲೆ ವಿಕಿರಣ ಕ್ರಮದಲ್ಲಿ ವರ್ತಿಸುತ್ತದೆ. 7ನೇ ಪ್ರಶ್ನೆ. ಉಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಮನೆಗಳ ಹೊರಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯುವುದು ಸೂಕ್ತ. ತಿಳಿಸಿ ಅಥವಾ ವಿವರಿಸಿ. ಉತ್ತರ. ಏಕೆಂದರೆ ಬಿಳಿಯ ಬಣ್ಣ ಹೊರಗಿನ ತಾಪವನ್ನು ಹೀರಿಕೊಳ್ಳುವುದಿಲ್ಲ ಹಾಗೂ ತನ್ನ ಮೇಲೆ ಬೀಳುವ ಬಿಸಿಲು ಮತ್ತು ತಾಪವನ್ನು ಪ್ರತಿಫಲಿಸುತ್ತದೆ. ಆಗ ಮನೆಯೊಳಗೆ ಬಿಸಿಲಿನ ತಾಪದ ಅನುಭವವಾಗದೆ ತಂಪಾಗಿರುವುದು. ಮುಂದಿನ ಪ್ರಶ್ನೆ. 30 ಡಿಗ್ರಿ ಸೆಲ್ಸಿಯಸ್ನ 1 ಲೀಟರ್ ನೀರನ್ನು 50 ಡಿಗ್ರಿ ಸೆಲ್ಸಿಯಸ್ನ 1 ಲೀಟರ್ ನೀರಿನೊಂದಿಗೆ ಬೆರೆಸಿದರೆ ಈ ಸಂದರ್ಭದಲ್ಲಿ ಮಿಶ್ರಣದ ತಾಪ ಎಷ್ಟಿರುತ್ತದೆ? ಅಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಎ ಆಪ್ಷನ್ 80 ಡಿಗ್ರಿ ಸೆಲ್ಸಿಯಸ್, ಬಿ ಆಪ್ಷನ್ 50 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು, 80 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ, ಸಿ ಆಪ್ಷನ್ 20 ಡಿಗ್ರಿ ಸೆಲ್ಸಿಯಸ್, ಡಿ ಆಪ್ಷನ್ 30 ಡಿಗ್ರಿ ಸೆಲ್ಸಿಯಸ್ನಿಂದ 50 ಡಿಗ್ರಿ ಸೆಲ್ಸಿಯಸ್ನ ನಡುವೆ. ಈ 4 ಆಯ್ಕೆಗಳಲ್ಲಿ ಡಿ ಆಪ್ಷನ್ ಸರಿಯಾಗಿರುತ್ತೆ. ಮುಂದಿನ ಪ್ರಶ್ನೆ. 40 ಡಿಗ್ರಿ ಸೆಲ್ಸಿಯಸ್ನ ಒಂದು ಕಬ್ಬಿಣದ ಗುಂಡನ್ನು 40 ಡಿಗ್ರಿ ಸೆಲ್ಸಿಯಸ್ನ ನೀರಿರುವ ಪಾತ್ರೆಗೆ ಹಾಕಿದರೆ ಉಷ್ಣವು ಏನಾಗುತ್ತೆ? ಆಪ್ಷನ್ ಎ, ಉಷ್ಣವು ಕಬ್ಬಿಣದ ಗುಂಡಿನಿಂದ ನೀರಿಗೆ ಹರಿಯುತ್ತದೆ. ಆಪ್ಷನ್ ಬಿ, ಕಬ್ಬಿಣದ ಗುಂಡಿನಿಂದ ನೀರಿಗಾಗಲಿ ಅಥವಾ ನೀರಿನಿಂದ ಕಬ್ಬಿಣದ ಗುಂಡಿಗಾಗಲಿ ಹರಿಯುವುದಿಲ್ಲ. ಆಪ್ಷನ್ ಸಿ, ಉಷ್ಣವು ನೀರಿನಿಂದ ಕಬ್ಬಿಣದ ಗುಂಡಿಗೆ ಹರಿಯುತ್ತದೆ. ಆಪ್ಷನ್ ಡಿ, ಎರಡರ ತಾಪವು ಹೆಚ್ಚಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಉಷ್ಣವು ಕಬ್ಬಿಣದ ಗುಂಡಿನಿಂದ ನೀರಿಗಾಗಲಿ ಅಥವಾ ನೀರಿನಿಂದ ಕಬ್ಬಿಣದ ಗುಂಡಿಗಾಗಲಿ ಯಾವುದೇ ಕಾರಣಕ್ಕೂ ಹರಿಯುವುದಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮರದ ಚಮಚವನ್ನು ಒಂದು ಕಪ್ ಐಸ್ ಕ್ರೀಮ್ನಲ್ಲಿ ಅದ್ದಿದಾಗ ಅದರ ಇನ್ನೊಂದು ತುದಿ ಏನಾಗುತ್ತೆ ಅಂತಂದೇಳಿ ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಆಪ್ಷನ್ ವಹನ ಕ್ರಿಯೆಯಿಂದ ತಣ್ಣಗಾಗುತ್ತದೆ, 2 ಸಂವಹನ ಕ್ರಿಯೆಯಿಂದ ತಣ್ಣಗಾಗುತ್ತದೆ, ಮತ್ತೊಂದು ಆಪ್ಷನ್ ವಿಕಿರಣ ಕ್ರಿಯೆಯಿಂದ ತಣ್ಣಗಾಗುತ್ತದೆ, ಆಪ್ಷನ್ ಡಿ ತಣ್ಣಗಾಗುವುದಿಲ್ಲ. ಈ 4 ಆಯ್ಕೆಗಳಲ್ಲಿ 4ನೇ ಆಪ್ಷನ್ ತಣ್ಣಗಾಗುವುದಿಲ್ಲ. ಕಾರಣ ಮರ ಒಂದು ಅವಾಹಕ. ಕೊನೆಯ ಪ್ರಶ್ನೆ. ಸಾಮಾನ್ಯವಾಗಿ ಕಲೆರಹಿತ ಉಕ್ಕಿನ ಬಾಣಲೆಗಳಿಗೆ ತಾಮ್ರದ ತಳ ಕಟ್ಟುವರು. ಇದಕ್ಕೆ ಕಾರಣ? 1ನೇದು, ತಾಮ್ರದ ತಳವು ಬಾಣಲೆ ಹೆಚ್ಚು ಬಾಳಿಕೆ ಬರುವಂತೆ ಮಾಡುತ್ತದೆ. ಆಪ್ಷನ್ ಬಿ, ಇಂತಹ ಬಾಣಲೆಗಳು ಬಣ್ಣ ಬಣ್ಣವಾಗಿ ಕಾಣಿಸುತ್ತವೆ. ಆಪ್ಷನ್ ಸಿ, ತಾಪವು ಕಲೆರಹಿತ ಉಕ್ಕಿಗಿಂತ ಉತ್ತಮ ಉಷ್ಣವಾಗಿದೆ. ಆಪ್ಷನ್ ಡಿ, ಕಲೆರಹಿತ ಉಕ್ಕಿಗಿಂತ ತಾಮ್ರವನ್ನು ಸ್ವಚ್ಛಗೊಳಿಸುವುದು ಸುಲಭ. ಅದಕ್ಕೆ ಉತ್ತರ ಸಿ ಆಪ್ಷನ್, ತಾಮ್ರವು ಕಲೆರಹಿತ ಉಕ್ಕಿಗಿಂತ ಉತ್ತಮ
ಉಷ್ಣವಾಹಕ.